ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಚಂದ್ರಶೇಖರ್. ಪುನೀತ್ ಕರಿಯರ್ ಅಕಾಡೆಮಿ ಬಳ್ಳಾರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ, ಈ ದಿನ ನಾನು ಇಲ್ಲೇನು ಮೆನ್ಷನ್ ಮಾಡಿದ್ದೀನಿ, ಕರ್ನಾಟಕ ಬಜೆಟ್, ಕರ್ನಾಟಕ ಸ್ಟೇಟ್ ಬಜೆಟ್ ನಿನ್ನೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಮಂಡಿಸಿದ್ದಾರೆ. ಈ ನಮ್ಮ ಕರ್ನಾಟಕದ 2026-27ನೇ ಬಜೆಟ್, 26-27ನೇ ಸಾಲಿನ ಬಜೆಟ್. ಹಾಗಾದರೆ ಈ ಬಜೆಟ್ನ ಕೆಲ ಪ್ರಮುಖ ಇಂಪಾರ್ಟೆಂಟ್ ಅಂಶಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಏನೇನು ಬಜೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಬಜೆಟ್ನ ಅವಧಿ ಏನು, ಟೈಮಿಂಗ್ ಡ್ಯೂರೇಷನ್ ಏನಂದ್ರೆ ಏಪ್ರಿಲ್ 1ರಿಂದ 2026 ಏಪ್ರಿಲ್ 1ರಿಂದ ಮುಂದಿನ ವರ್ಷ ಮಾರ್ಚ್ 31, 2027. ಈ ವರ್ಷದ ಏಪ್ರಿಲ್ 1ರಿಂದ ಮಾರ್ಚ್ 31, 2027ರವರೆಗೆ ಈ 2026-27ನೇ ಸಾಲಿನ ಬಜೆಟ್ನ ಟೈಮಿಂಗ್ ಅಥವಾ ಟೈಮಿಂಗ್ ಡ್ಯೂರೇಷನ್ ಅಂತ ಕರಿತೀವಿ. ಒಂದು ಎಕ್ಸಾಮಿಗೆ ಕೇಳಿದ್ದ, ಕರ್ನಾಟಕದ ಬಜೆಟ್ನ ಮೊತ್ತ ಎಷ್ಟು ಅಂತ ಕೇಳಿದ್ದ, ಇನ್ಕ್ಲೂಡಿಂಗ್ ರುಪೀಸ್ ಕೇಳಿದ್ದ, ಟೋಟಲ್ ನಂಬರ್ಸ್ ಎಲ್ಲ ಕೇಳಿದ್ದ. ಹಾಗಾದ್ರೆ ಈ ಸಾಲ 26-27ನೇ ಸಾಲಿ ಕರ್ನಾಟಕದ ಬಜೆಟ್ನ ಒಟ್ಟು ಮೊತ್ತ ಎಷ್ಟಿದೆ ನೋಡ್ರಿ, 4,48,4 ಲಕ್ಷ ಕೋಟಿ ನೋಡ್ರಿ. 4,48,4 ಲಕ್ಷದ ಕೋಟಿಯಷ್ಟು ನಮ್ಮ ಕರ್ನಾಟಕದ ಬಜೆಟ್ ಇದೆ. ಇದು ಅತ್ಯಂತ ದೊಡ್ಡ ಬಜೆಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಈ ರಾಜ್ಯ ಸರ್ಕಾರಗಳಿಗೆ ಬಜೆಟ್ ಅನ್ನು ಮಂಡನೆ ಮಾಡಲು ಅವಕಾಶವನ್ನು ನೀಡುವ ಸಂವಿಧಾನದ ವಿಧಿ ಯಾವುದು ಅಂದ್ರೆ, ಯಾವ ವಿಧಿಯ ಪ್ರಕಾರ ನಮ್ಮ ಬಜೆಟ್ ಅನ್ನ ಮಂಡನೆ ಮಾಡ್ತಾರಂದ್ರೆ 202 ವಿಧಿ ನೋಡ್ರಿ. 202 ಆರ್ಟಿಕಲ್, ಅಕಾರ್ಡಿಂಗ್ ಟು 202 ಆರ್ಟಿಕಲ್ ಅವರ್ ಸ್ಟೇಟ್ ಬಜೆಟ್, ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಅನ್ನೋದಕ್ಕಿಂತ ನಾವು ಏನಂತ ಕರಿಬೇಕು ಆಕ್ಚುಲಿ ಅಂದ್ರೆ, ವಾರ್ಷಿಕ ಮುಂಗಡ ಪತ್ರ, ಆನ್ಯುವಲ್ ಫಿನಾನ್ಸ್ ಲೆಟರ್, ವಾರ್ಷಿಕ ಮುಂಗಡ ಪತ್ರ. ನಾವು ಬಜೆಟ್ ಅಂದ್ರೆ ನಮ್ದು ಆಡು ಭಾಷೆ, ಬಜೆಟ್ ಅಂತ ಆಗಿದೆ. ಆಕ್ಚುಲಿ ವಾರ್ಷಿಕ ಮುಂಗಡ ಪತ್ರ ಅಂತ ಕರಿಬೇಕು. 202ನೇ ವಿಧಿ ಪ್ರಕಾರ ಪರೀಕ್ಷೆ ಕೇಳಬಹುದು, ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ರಾಜ್ಯ ಬಜೆಟ್ ಅನ್ನು ಮಂಡಿಸಬಹುದು ಅಂತ ಕೇಳಬಹುದು. 202ನೇ ವಿಧಿಯ ಪ್ರಕಾರ. ಹಾಗಾದ್ರೆ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಆಗಿದೆ. ನಿನ್ನೆ ಮಂಡನೆ ಆಗಿದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 17ನೇ ಬಜೆಟ್ ನೋಡು. 17ನೇ ಬಜೆಟ್ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರು ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರು ಸಿದ್ದರಾಮಯ್ಯನವರು. ಈ ಸಿದ್ದರಾಮಯ್ಯನವರು ಎಷ್ಟನೇ ಬಜೆಟ್ ಅಂದ್ರೆ ಇದು 17ನೇ ಬಜೆಟ್. ಹಾಗಾದರೆ ದೇಶದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರು ಯಾರಾದ್ರು ಇದ್ದಾರೆ. ಯಾರಂದ್ರೆ ವಜುಭಾಯಿ ವಾಲಾ ನೋಡ್ರಿ. ವಜುಭಾಯಿ ವಾಲಾ ಇವರು ಟೋಟಲ್ 18 ಬಜೆಟ್ ಮಂಡನೆ ಮಾಡಿದ್ದಾರೆ. ಗುಜರಾತ್ ರಾಜ್ಯದವರು ವಜುಭಾಯಿ ವಾಲಾ. ನಿಮಗೆ ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಆಗಿರ್ತದೆ, ಈ ಹೆಸರನ್ನು ನಾವು ಎಲ್ಲೋ ಕೇಳಿದೀವಲ್ಲ ಅಂತ ಗೊತ್ತಾಗಿರ್ತದೆ. ಯಾರು ಈ ವಜುಭಾಯಿ ವಾಲಾ ಅಂದ್ರೆ, ಕರ್ನಾಟಕ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ರು. ರಾಜ್ಯಪಾಲರಾಗೋದಕ್ಕಿಂತ ಮುಂಚೆ ಗುಜರಾತ್ನಲ್ಲಿ ಮಿನಿಸ್ಟರ್ ಆಗಿದ್ರು, ಫಿನಾನ್ಸ್ ಮಿನಿಸ್ಟರ್ ಆಗಿ ವಜುಭಾಯಿ ವಾಲಾರವರು 18 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಇನ್ನ 2 ಬಜೆಟ್ ಮಂಡನೆ ಮಾಡಿದ್ರೆ ಅವರ ದಾಖಲೆಯನ್ನು ಮೀರಿ ದೇಶದಲ್ಲೇ ನಂಬರ್ 1 ಆಗ್ತಾರೆ. ಸದ್ಯ ಈ 17ನೇ ಬಜೆಟ್ ಅವರಿಗಿಂತ ಒಂದು ಕಮ್ಮಿ ಇದೆ. ಹಾಗಾದರೆ ದೇಶದಲ್ಲಿ ಅತ್ಯಂತ ಹೆಚ್ಚು ರಾಜ್ಯ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ವಜುಭಾಯಿ ವಾಲಾ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿದ್ರೆ ಸಿದ್ದರಾಮಯ್ಯನವರು. ಜೊತೆಗೆ ನಾನೀಗ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಹೇಳ್ತೀನಿ, ಯಾವ ಕೊಡುಗೆ ಕೊಟ್ಟರು, ಯಾವ ಡಿಸ್ಟ್ರಿಕ್ಟ್ ಏನು ಕೊಟ್ಟರು, ಅದಕ್ಕಿಂತ ನಮ್ಗೆ ಇಂಪಾರ್ಟೆಂಟ್ ಏನು, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಏನು ಪ್ರಶ್ನೆಗಳನ್ನು ಕೇಳ್ತಾನ ಆ ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ರಾಜ್ಯದ ಆರ್ಥಿಕ ಬೆಳವಣಿಗೆ, ನಮ್ಮ ರಾಜ್ಯದ ಆರ್ಥಿಕ ಬೆಳವಣಿಗೆ ಎಷ್ಟೈತೆ ನೋಡ್ರಿ, 8.1 ಐತೆ. ರಾಜ್ಯದ ಆರ್ಥಿಕ ಬೆಳವಣಿಗೆ 8.1 ಐತೆ. ಇದು ನಮ್ಮ ದೇಶದ ಬೆಳವಣಿಗೆ ಎಷ್ಟೈತೆ, 7.4 ಐತೆ. ದೇಶದ ಆರ್ಥಿಕ ಬೆಳವಣಿಗೆ 7.4. ದೇಶದ ಆರ್ಥಿಕ ಬೆಳವಣಿಗೆಗಿಂತ ರಾಜ್ಯದ ಆರ್ಥಿಕ ಬೆಳವಣಿಗೆ ಚೆನ್ನಾಗಿದೆ. ಹಾಗಾದ್ರೆ ಎಕ್ಸಾಮ್ ಕೇಳಬಹುದು, ಕರ್ನಾಟಕ ರಾಜ್ಯದ ಆರ್ಥಿಕ ಬೆಳವಣಿಗೆ ದರ ಎಷ್ಟು ಅಂದ್ರೆ 8.1 ಅಂತ ಹೇಳ್ಬೇಕು. ನೆಕ್ಸ್ಟ್ GST ಗೊತ್ತು ನಿಮಗೆಲ್ಲ. GST ಇಂಪ್ಲಿಮೆಂಟ್ ಆಯ್ತು. ಇಂಪ್ಲಿಮೆಂಟ್ ಆದ ನಂತರ ಆಗಿಂದಾಗೆ ಆ ಸ್ಲ್ಯಾಬ್ಸ್ಗಳನ್ನ ಏರುಪೇರು ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. ಕೆಲವು ವಸ್ತುಗಳಿಗೆ ಜಾಸ್ತಿ ಟ್ಯಾಕ್ಸ್ ಆಗ್ತಾ ಇದೆ,
ಕೆಲವು ವಸ್ತುಗಳಿಗೆ ಕಡಿಮೆ ಮಾಡ್ತಾ ಇದ್ದಾರೆ. ಈ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ, ಈ ಟ್ಯಾಕ್ಸ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಬಜೆಟ್ಗೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ GST ಮುಖಾಂತರ ಟ್ಯಾಕ್ಸ್ ಜಾಸ್ತಿ ಕಲೆಕ್ಷನ್ ಆದರೆ ಬಜೆಟ್ ಮಂಡನೆ ಮಾಡೋದಕ್ಕೆ ಬಹಳ ಸುಲಭವಾಗುತ್ತೆ. ದುಡ್ಡು ಜಾಸ್ತಿ ಇದ್ರೆ ಯಾವುದಕ್ಕಾದ್ರೂ ಖರ್ಚು ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಈ GST ತುಂಬಾ ಇಂಪಾರ್ಟೆಂಟು. ಈ GST ಸಂಗ್ರಹದಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇದೆ ನೋಡ್ರಿ. GST ಕಲೆಕ್ಷನ್ ನಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ದೇಶದಲ್ಲಿ ಅತ್ಯಂತ ಹೆಚ್ಚು GST ಸಂಗ್ರಹ ಮಾಡ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ಮಹಾರಾಷ್ಟ್ರ ನೋಡ್ರಿ. ಮಹಾರಾಷ್ಟ್ರ ರಾಜ್ಯ ಅತ್ಯಂತ ಹೆಚ್ಚು GST ಯನ್ನು ಸಂಗ್ರಹ ಮಾಡ್ತಕ್ಕಂಥ ರಾಜ್ಯ. ಜೊತೆಗೆ ಇಲ್ಲಿ ಫೈನಾನ್ಸ್ ಕಮಿಷನ್ ಕೂಡ ಇಂಪಾರ್ಟೆಂಟ್. ಫೈನಾನ್ಸ್ ಕಮಿಷನ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಅವರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಸ್ಥೆ ಏನು ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. ಹಣಕಾಸು ಆಯೋಗ. ಫೈನಾನ್ಸ್ ಕಮಿಷನ್ ಅಂದ್ರೆ ಹಣಕಾಸು ಆಯೋಗ. ಈ ಪ್ರಸ್ತುತ 16ನೇ ಹಣಕಾಸು ಆಯೋಗ ಚಾಲ್ತಿಯಲ್ಲಿದೆ ನೋಡ್ರಿ. 16ನೇ ಹಣಕಾಸು ಆಯೋಗ ಬಹಳಷ್ಟು ಸರಿ ಎಕ್ಸಾಮ್ ಕೇಳಿದಾನೆ. ಮೊನ್ನೆ ಒಂದ್ಸಾರಿ ಈ 14ನೇ ಹಣಕಾಸು ಆಯೋಗದ ಕಾಲಾವಧಿ ಏನಂತ ಕೇಳಿದ್ದ, ಯಾ ಇಯರ್ ಅಂತೇಳಿ. ಅದಕ್ಕಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ 16ನೇ ಹಣಕಾಸು ಆಯೋಗದ ಕಾಲಾವಧಿ 26ರಿಂದ 31 ನೋಡ್ರಿ. 16ನೇ ಹಣಕಾಸಿನ ಆಯೋಗದ ಕಾಲಾವಧಿ 2026ರಿಂದ ಸ್ಟಾರ್ಟ್ ಆಗಿ 2031ಕ್ಕೂ ಮುಗಿಯುತ್ತೆ. 5 ವರ್ಷ ಅದರ ಕಾಲಾವಧಿ. ಈ ಹಣಕಾಸು ಆಯೋಗ ಏನ್ ಮಾಡುತ್ತೆ, ಯಾವ ರಾಜ್ಯಗಳಿಗೆ ಎಷ್ಟು ಅಮೌಂಟ್ ಕೊಡಬೇಕಂತ ಕೇಂದ್ರ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಈ ಹಣಕಾಸು ಆಯೋಗ ರೆಫರೆನ್ಸ್ ಮಾಡಿದಷ್ಟು ಅಮೌಂಟ್ ಸರ್ಕಾರ ನೀಡುತ್ತಲ್ಲ, ಇದು ರೆಫರೆನ್ಸ್ ಮಾಡುವಲ್ಲೂ ನಮ್ಮ ಕರ್ನಾಟಕಕ್ಕೆ ಮೋಸ ಆಗ್ತಾ ಇತ್ತು. ಹಾಗಾಗಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅವರ ಜೊತೆಗೆ ಅವರಿಗೆ ಸ್ವಲ್ಪ ಸಪೋರ್ಟ್ ಆಗಿ ಕೆಲಸ ಮಾಡೋರು ಹಣಕಾಸು ಖಾತೆಗೆ ಸಂಬಂಧಪಟ್ಟಂತೆ ಶ್ರೀ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳು. ಇವರು GST ಮೀಟಿಂಗ್ಸ್ ಆಗಲಿ ಅಥವಾ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕೆಲಸ ಅವರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೃಷ್ಣ ಬೈರೇಗೌಡರು ಮತ್ತು ಸಿದ್ದರಾಮಯ್ಯನವರು ಈ ಹಣಕಾಸು ಆಯೋಗಕ್ಕೆ ಮನದಟ್ಟು ಮಾಡಿಕೊಟ್ರು. ನಮ್ಮ ರಾಜ್ಯಕ್ಕೆ ಕಡಿಮೆ ಅಮೌಂಟ್ ಬರ್ತಾ ಇದೆ, ನಮ್ಮ ಬರ್ಬೇಕಾಗಿರ್ತಕ್ಕಂಥ ಜಾಸ್ತಿ ಇದೆ, ನಮಗೆ ಕಡಿಮೆ ಕೊಡ್ತಾ ಇದ್ದೀರಂತೆ. ಅವರಿಗೆಲ್ಲ ದಾಖಲಾತಿ ಸಮೇತ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಈ ಸಾಲಿನಲ್ಲಿ 4.31%, 4.31% ಅಷ್ಟು ಹಣವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡ್ರಿ ಅಂತೇಳಿ ಯಾವುದು ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ ರೆಕಮೆಂಡ್ ಮಾಡಿದೆ. ಎಕ್ಸಾಮ್ ಕೇಳಬಹುದು, ರಾಷ್ಟ್ರೀಯ ಹಣಕಾಸು ಆಯೋಗ ಈ ಕೆಳಗಿನ ಎಷ್ಟು ದರವನ್ನು ಕರ್ನಾಟಕ ರಾಜ್ಯಕ್ಕೆ ನೀಡಲು ಶಿಫಾರಸು ಮಾಡಿದೆ ಅಂತ ಕೇಳಬಹುದು. 4.31% ಅಷ್ಟು ತೆರಿಗೆ ಪಾಲನ್ನು ಕೊಡ್ರು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಇಲ್ಲಿವರೆಗೆ ಬಜೆಟ್ಗೆ ಸಂಬಂಧಪಟ್ಟಂತೆ ಕೆಲ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಹೇಳಿದೆ. ಈಗ ಈ ಕರ್ನಾಟಕ ನಮ್ಮ ರಾಜ್ಯ ಬಜೆಟ್ನ ಕೆಲ ಹೈಲೈಟ್ಸ್ ಏನು ನೋಡೋಣ. ಹೈಲೈಟ್ಸ್ ಅಥವಾ ಇಂಪಾರ್ಟೆಂಟ್ ಏನು ಹೇಳಿದ ನೋಡೋಣ. ಮೊನ್ನೆ ಧಾರವಾಡದಲ್ಲಿ ಸ್ಪರ್ಧಾರ್ಥಿಗಳ ಮುಷ್ಕರ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು. ಆ ಸ್ಟ್ರೈಕ್ ಮಾಡಿದ್ರಿಂದ ಏನಾಯ್ತು, ಇರ್ತಕ್ಕಂಥ ಖಾಲಿ ಉದ್ಯೋಗಗಳನ್ನ ತುಂಬ್ತೀವಿ ಅಂತ ಹೇಳಿದ್ರು. ಅದೇ ಮಾತನ್ನ ಬಜೆಟ್ನಲ್ಲೂ ಹೇಳಿದ್ದಾರೆ. ಏನಂತ, 56,432 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಹಂತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ. ಈ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಆಗಿರ್ಬೋದು, ಶಿಕ್ಷಣ ಇಲಾಖೆ, ಈ 3 ಬಹಳ ಇಂಪಾರ್ಟೆಂಟ್. ಇನ್ನಿತರ ಇಲಾಖೆಗಳಲ್ಲಿ ಸಹ KS ಕೂಡ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ಕಾರದ ವತಿಯಿಂದ ನೇಮಕಾತಿ ಆಗ್ತದವೆ. ಈಗ ನಿಮ್ಮ ಜವಾಬ್ದಾರಿ ಏನು, ಶ್ರದ್ಧೆಯಿಂದ ಓದ್ರಿ, ಹೆಚ್ಚು ಓದ್ರಿ. ಈ ಕರ್ತಕ್ಕಂಥ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಓದಿ ಅಪಾಯಿಂಟ್ ಆಗೋದು ನಿಮ್ಮ ಜವಾಬ್ದಾರಿ. ಎಷ್ಟು ಪೋಸ್ಟು, 56,432 ಹುದ್ದೆಗಳನ್ನ ಭರ್ತಿಗೆ ಕ್ರಮ ಅಂತ ಏನು ಬಜೆಟ್ ಅಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ನೋಡ್ರಿ. ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಏನಿದು? ಗೋವಿಂದರಾವ್ ವರದಿ ಅಂದ್ರ ಅಸಮಾನತೆ, ಆರ್ಥಿಕ ಅಸಮಾನತೆ, ಈ ಕಲ್ಯಾಣ ಕರ್ನಾಟಕ ರಾಜ್ಯದ ಕೆಲವು ಬೇರೆ ಬೇರೆ ಭಾಗಗಳು ಪ್ರಾದೇಶಿಕ ಅಸಮತೋಲನ ಅಂದ್ರ ಸರಿಯಾದ ಬೆಳವಣಿಗೆ ಆಗಿಲ್ಲ ಅಭಿವೃದ್ಧಿಯಲ್ಲಿ. ಹಾಗಾಗಿ ಈ ಅಸಮತೋಲನವನ್ನು ನಿವಾರಣೆ ಮಾಡಲು ಗೋವಿಂದರಾವ್ ನೇತೃತ್ವದಲ್ಲಿ ಒಂದು ವರದಿ ಮಾಡಿದರು. ಇವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಯಾವ ಜಿಲ್ಲೆಗಳಲ್ಲಿ ಏನ್ ಮಾಡಬಹುದು ಅಂತೇಳಿ. ಹಾಗಾಗಿ ಈ ಗೋವಿಂದರಾವ್ ನೀಡಿರ್ತಕ್ಕಂಥ ವರದಿಯನ್ನು ಕೂಡ ಬಜೆಟ್ ನಲ್ಲಿ ಅದನ್ನು ಜಾರಿ ಮಾಡಲು
ಔಪಚಾರಿಕವಾಗಿ ಒಪ್ಪಿಗೆ ನೀಡಿದರೆ ಅದು ಮುಂದೆ ಅಂತಂತವು ಯಾವ ರೀತಿ ಮಾಡಬೇಕು ಅದನ್ನು ಮುಂದೆ ಮಾಡ್ತಾರೆ. ಇದನ್ನು ಪರೀಕ್ಷೆ ಕೇಳಬಹುದು. ಗೋವಿಂದರಾವ್ ವರದಿ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಲು ಮಾಡಿರ್ತಕ್ಕಂಥ ಒಂದು ಕಮಿಟಿ ಗೋವಿಂದರಾವ್ ವರದಿ. ನೆಕ್ಸ್ಟ್, ಯಾವುದೇ ರಾಜ್ಯದ ಅಭಿವೃದ್ಧಿಗೆ ಕೃಷಿ ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಅಗ್ರಿಕಲ್ಚರಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೃಷಿ ನಮ್ಮ ದೇಶದಲ್ಲಿ ಬಹುಪಾಲು ಜನ ಇಂದಿಗೂ ಕೂಡ ಕೃಷಿಯನ್ನು ಮಾಡ್ತಾರೆ. ಈ ಕೃಷಿಗೆ ಮಾನ್ಯತೆ ಕೊಟ್ಟು ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. ಏನಿದು? ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ನೋಡಿ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಈ ಯೋಜನೆಗೆ 100 ಕೋಟಿಯನ್ನು ಅಮೌಂಟ್ ಕೊಟ್ಟಿದ್ದಾರೆ, 100 crore. ಇದರಿಂದ ಏನಂದ್ರೆ ರೈತರಿಗೆ ಸ್ಥಿರವಾದ ಆದಾಯ ಬರಬೇಕು, ಒಂದನೇದು. ಹೆಚ್ಚುವರಿ ಆದಾಯ ಬರಬೇಕು, ಎರಡನೇದು. ರೈತರಿಗೆ ನಮ್ಮ ಕೃಷಿ ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಅಂತ ಕರೀತಾರೆ. ಹಾಗಾಗಿ ಓನ್ಲಿ ಕೃಷಿಯನ್ನೇ ನಂಬಿದ್ದಕ್ಕಿಂತ ಕೃಷಿಯಲ್ಲಿ ಬೇರೆ ಬೇರೆ ಯಾವುದಾದ್ರೂ ರೈತರಿಗೆ ಅವಕಾಶಗಳಿದೆ, ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡೋದು ಈ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಉದ್ದೇಶ. ಈ ಯೋಜನೆ ಮುಖಾಂತರ ಸ್ಥಿರ ಆದಾಯ ರೈತರಿಗೆ, ಸ್ಟೆಬಲ್ ಇನ್ಕಮ್ ಮತ್ತು ಅಡಿಷನಲ್ ಇನ್ಕಮ್ ಏನಂತ ಕರಿತೀವಿ, ಹೆಚ್ಚುವರಿ ಆದಾಯ, ಇವೆರಡನ್ನ ಸೃಷ್ಟಿ ಮಾಡಲು ಸ್ಥಿರ ಆದಾಯ ಮತ್ತು ಹೆಚ್ಚುವರಿ ಆದಾಯವನ್ನು ನಮ್ಮ ರೈತರಿಗೆ ಸೃಷ್ಟಿಯಾದ್ರನಾಗಿ ಆ ಮೂಲಕ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಈ ಯೋಜನೆಯನ್ನು ಜಾರಿ ತಂದಿದ್ದಾರೆ. ನೆಕ್ಸ್ಟ್, ಚಿತ್ರದುರ್ಗದಲ್ಲಿ ಕೃಷಿ ತರಬೇತಿ ಕೇಂದ್ರ ಇದೆ. ಈಗಿರ್ತಕ್ಕಂಥದ್ದು ಜಿಲ್ಲಾ ಮಟ್ಟದ ಕೃಷಿ ತರಬೇತಿ ಕೇಂದ್ರ ಚಿತ್ರದುರ್ಗದಲ್ಲಿ ಇದೆ. ಇದೇ ಕೃಷಿ ತರಬೇತಿಯನ್ನು ರಾಜ್ಯ ಕೇಂದ್ರವನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ರಿ. ಅದನ್ನ ಎಕ್ಸ್ಟೆಂಡೆಡ್ ಮಾಡಿ ಕೃಷಿ ತರಬೇತಿಗಾಗಿ ರಾಜ್ಯ ಕೇಂದ್ರವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯ ಕೇಂದ್ರ ಮಾಡಿ ಆ ಕೇಂದ್ರದ ಮೂಲಕ ರೈತರಿಗೆ ಅವು ಯಾವ್ದು ತರಬೇತಿ ಕೊಡಬಹುದು, ಆ ತರಬೇತಿ ಕೊಟ್ಟು ಅವ್ರನ್ನ ಸಶಕ್ತರನ್ನಾಗಿ ಮಾಡಲು ಇದು ಒಂದು ಉತ್ತಮವಾದ ಪ್ರಯತ್ನ. ನೆಕ್ಸ್ಟ್, ಪಾಂಡವಪುರ ತಾಲೂಕು ಇದೆ. ಈ ಪಾಂಡವಪುರ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಮಾಡಲು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಪಾಂಡವಪುರ ತಾಲೂಕನ್ನ ಸಾವಯವ ತಾಲೂಕು. ನಿಮಗೆಲ್ಲ ಗೊತ್ತೇ ಇದೆ. ಸಾವಯವ ಅಂದ್ರೆ ಕೆಮಿಕಲ್ ಅನ್ನು ಬಳಸದೆ ಬೆಳೆಯುವ ಬೆಳೆಗಳು, ವಿತೌಟ್ ಕೆಮಿಕಲ್. ನಿಮಗೆಲ್ಲ ಗೊತ್ತೇ ಇದೆ. ಈ ಕೆಮಿಕಲ್ ಅನ್ನ ಬಳಸಿ ನಮ್ಮ ಭೂಮಿಯನ್ನು ನಾವು ಫಲವತ್ತತೆಯನ್ನು ನಾಶ ಮಾಡಿದ್ದೀವಿ. ಭೂಮಿಯ ಫಲವತ್ತತೆ ನಾಶ ಮಾಡಿದ್ವಿ. ಇದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಾ ಹೋದ್ರೆ ಭೂಮಿ ಸಂಪೂರ್ಣ ಫಲವತ್ತತೆನೇ ನಾಶ ಆಗಿಬಿಡ್ತದೆ. ಆ ನಿಟ್ಟಿನಲ್ಲಿ ಕೆಮಿಕಲ್ ಅನ್ನ ಸಂಪೂರ್ಣವಾಗಿ ಬಳಕೆ ಮಾಡೋದು ಕಮ್ಮಿ ಮಾಡಿ ಅದನ್ನು ಬಿಟ್ಟು ಸಾವಯವವಾಗಿ ಅಥವಾ ನೈಸರ್ಗಿಕವಾಗಿ ಬೆಳೆಗಳನ್ನು ಬೆಳೀತಕ್ಕಂಥ ರೀತಿಗೆ ಸಾವಯವ ಅಂತ ಕರಿತೀವಿ. ಈ ಸಾವಯವ ತಾಲೂಕನ್ನು ಘೋಷಣೆ ಮಾಡಲು ಅದು ಕೂಡ ಕ್ರಮವನ್ನು ಜರುಗಿಸುತ್ತಿದ್ದಾರೆ. ಈಗ ನೋಡ್ರಿ, 3 ಸ್ಕೀಮ್ ಕೂಡ ಕೃಷಿಗೆ ಸಂಬಂಧಪಟ್ಟದ್ದು. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ, ದುರ್ಗದಲ್ಲಿ ಕೃಷಿ ತರಬೇತಿ ಕೇಂದ್ರ, ಪಾಂಡವಪುರ ತಾಲೂಕಿನ ಸಾವಯವ ತಾಲೂಕನ್ನಾಗಿ ಘೋಷಣೆ ಮಾಡೋದು. ನೆಕ್ಸ್ಟ್, ರೈತ ಮಾಲ್ ಅಂತ ಮಾಡಿದ್ದಾರೆ ನೋಡ್ರಿ. ರೈತ ಮಾಲ್ ಆರಂಭ. ಏನಿದು ರೈತ ಮಾಲ್ ಅಂದ್ರೆ, ಈ ನಮ್ಮ ರಾಜ್ಯದ ಕೃಷಿಕರಿಗೆ ಕೃಷಿ ಮಾಡಲು ಬೇಕಾದ ಸಲಕರಣೆಗಳು, ಬೀಜಗಳು, ಇತರೆ ಉಪಕರಣಗಳನ್ನು ಎಲ್ಲವನ್ನ ಒಂದೇ ಕಡೆ ನೀಡ್ತಕ್ಕಂಥದ್ದು. ಅದು ಬಾಡಿಗೆ ರೂಪದಲ್ಲಿ. ಅದನ್ನ ರೈತ ಮಾಲ್ ಅಂತ ಕರಿತೀವಿ. ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಉಪಕರಣಗಳನ್ನು ಒಂದೇ ಕಡೆ ಇಟ್ಟು ಅವುಗಳನ್ನ ಬಾಡಿಗೆ ನೀಡ್ತಕ್ಕಂಥದ್ದು ರೈತ ಮಾಲ್. ಹಾಗಾದರೆ ಈ ರೈತ ಮಾಲ್ ಯೋಜನೆಯನ್ನು ಪ್ರಾಯೋಗಿಕವಾಗಿ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಜಾರಿ ಮಾಡ್ತಾರೆ. ಓನ್ಲಿ ಕೋಲಾರ ಜಿಲ್ಲೆ. ಎಕ್ಸಾಮಿಗೆ ಕೇಳ್ಬೋದು ಏನಂತ, ರೈತ ಮಾಲ್ ಯೋಜನೆಯನ್ನು ಪ್ರಾಯೋಗಿಕವಾಗಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಜಾರಿ ಮಾಡಲಾಗಿದೆ ಅಂತ ಕೇಳ್ಬೋದು. ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈ ರೈತ ಮಾಲ್ ಯೋಜನೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಆರಂಭ ಮಾಡ್ತಕ್ಕಂಥ ಸಂಸ್ಥೆ ಯಾವುದಂದ್ರೆ MSIL. ಇದು ಕೂಡ ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ, MSIL ಮೈಸೂರು. ಈ MSIL ಮುಖಾಂತರ ರೈತ ಮಾಲನ್ನ ಜಾರಿ ಮಾಡ್ತಾ ಇದ್ದಾರೆ. ರೈತ ಮಾಲ್ ಅಂತಕ್ಕಂಥ ಕಾರ್ಯಕ್ರಮ. ಇದ್ರ ಜೊತೆಗೆ ಇನ್ನೊಂದು 2-3 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತು ನಿಮಗೆ. ರೇಷ್ಮೆ ಗೊತ್ತೇ ಇದೆ ನಿಮಗೆ, ಸಿಲ್ಕ್ ಅಂತ ಕರಿತೀವಿ. ಈ ರೇಷ್ಮೆಯನ್ನ ಅರೌಂಡ್ ಒಂದು ನಮ್ಮ ರಾಜ್ಯದಲ್ಲಿ 46% ಆಫ್ ಸಿಲ್ಕ್ ಕರ್ನಾಟಕ ರಾಜ್ಯದಲ್ಲಿ ಬೆಳಿತೀವಿ. ಕರ್ನಾಟಕ ರಾಜ್ಯವನ್ನ ರೇಷ್ಮೆ ತವರೂರು ಅಂತಾರ. ಈ ಕರ್ನಾಟಕದಲ್ಲಿ ರಾಮನಗರ, ಶಿಡ್ಲಘಟ್ಟ, ಹಾವೇರಿ ಮತ್ತು ತಾಂಡವಪುರದಲ್ಲಿ ರೇಷ್ಮೆ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ.
ರಾಮನಗರ, ಶಿಡ್ಲಘಟ್ಟ, ಹಾವೇರಿ ಮತ್ತು ತಾಂಡವಪುರದಲ್ಲಿ ರೇಷ್ಮೆ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತದೆ. ಜೊತೆಗೆ ಅನುಗ್ರಹ ಯೋಜನೆ ಅಂತ ಒಂದು ಐದು ನೋಡ್ರಿ. ಅನುಗ್ರಹ ಯೋಜನೆ ಏನಿದೆ? ಅನುಗ್ರಹ ಯೋಜನೆ ಅಂದ್ರೆ ಕುರಿ ಅಥವಾ ಮೇಕೆ ಅಥವಾ ಹಸುಗಳು ಮರಣ ಹೊಂದಿದರೆ ಆ ಮರಣ ಹೊಂದಿದ ಮಾಲೀಕರಿಗೆ ಕೊಡ್ತಕ್ಕಂಥ ಪರಿಹಾರವನ್ನ ಅನುಗ್ರಹ ಯೋಜನೆ ಮುಖಾಂತರ ನೀಡುತ್ತಾರೆ. ಕುರಿ, ಮೇಕೆ ಅಥವಾ ಹಸುಗಳು ಆಕಸ್ಮಿಕವಾಗಿ ಸತ್ತಾಗ ಅವುಗಳಿಗೆ ಕೊಡ್ತಕ್ಕಂಥ ಪರಿಹಾರವನ್ನು ಅನುಗ್ರಹ ಯೋಜನೆ ಅಂತ ಕರಿತೀವಿ. ಜೊತೆಗೆ ಬೆಂಗಳೂರು ಮತ್ತು ಬೀದರ್ನಲ್ಲಿ ನಾಯಿಗಳ ಶ್ವಾನ ಸಂತಾನ ನಿಷೇಧ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ನಾಯಿಗಳ ಬಗ್ಗೆ, ಶ್ವಾನಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಚರ್ಚೆ ಆಯಿತು. ಕೆಲ ನಗರಗಳಲ್ಲಿ ಮಕ್ಕಳಿಗೆ ಕಚ್ಚಿದ್ದು, ಹಿರಿಯ ನಾಗರಿಕರಿಗೆ ಕಚ್ಚಿದ್ದು, ಈ ರೀತಿಯಲ್ಲಿ ಆಗಿದ್ದು. ಆ ಶ್ವಾನಗಳನ್ನು ನಿಯಂತ್ರಣ ಮಾಡಲಾರೆ. ನಿಷೇಧ ಅಂದ್ರೆ ಈ ಪಶು ವೈದ್ಯಕೀಯ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡತಕ್ಕಂಥದ್ದು. ತರಬೇತಿ ಕೇಂದ್ರಗಳಲ್ಲಿ ಒಂದು ಬೆಂಗಳೂರು, ಒಂದು ಬೀದರ್, ಇದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್, ಈ 16 ವರ್ಷದ ಒಳಗಿನ ಮಕ್ಕಳು ಮೊಬೈಲ್ ಅನ್ನು ನಿಷೇಧ ಮಾಡ್ತಕ್ಕಂಥದ್ದು ಒಂದು ಕಾಯ್ದೆಯನ್ನು ಜಾರಿ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ 13 ವರ್ಷ ಒಳಗಿನ ಮಕ್ಕಳಿಗೆ ನಿಷೇಧ ಮಾಡಿದ್ದಾರೆ. ಇಂಡೋನೇಷ್ಯಾ ದೇಶದಲ್ಲಿ 16 ವರ್ಷದ ಮಕ್ಕಳಿಗೆ ನಿಷೇಧ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ 16 ಬಿಲೋ 16 ಇಯರ್ಸ್ ಸ್ಟೂಡೆಂಟ್ಸ್ ಅಥವಾ ಬಾಯ್ಸ್ ಅಂಡ್ ಗರ್ಲ್ಸ್ ಫೋನ್ ಅನ್ನು ಯೂಸ್ ಮಾಡೋದನ್ನ ಬ್ಯಾನ್ ಮಾಡ್ತಾರೆ. ಜೊತೆಗೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇದೆ ನೋಡ್ರಿ. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇದೆ. ಇದು ಬ್ರಿಟಿಷರ ಕಾಲದ ಹಾಸ್ಪಿಟ್ಲು. ವಿಕ್ಟೋರಿಯಾ ಅಂತ ಬ್ರಿಟಿಷ್ ರಾಣಿ ಅವ್ರ ಹೆಸರು ಹಾಗೇ ಇದೆ. ಈ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಾಂತವೇರಿ ಗೋಪಾಲ ಗೌಡ ಇರ್ತಕ್ಕಂಥ ಹೆಸರನ್ನು ನಾಮಕರಣ ಮಾಡ್ತಾರೆ ನೋಡ್ರಿ. ಶಾಂತವೇರಿ ಗೋಪಾಲ ಗೌಡರು ಸಮಾಜವಾದಿಗಳು. ಶಾಂತವೇರಿ ಗೋಪಾಲ ಗೌಡರು ಸ್ವಾತಂತ್ರ್ಯ ಹೋರಾಟಗಾರರು, ಉತ್ತಮವಾದ ರಾಜಕಾರಣಿಗಳು, ಆದರ್ಶ ರಾಜಕಾರಣಿಗಳು. ಹಾಗಾಗಿ ಈ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲ ಗೌಡರ ಹೆಸರನ್ನು ನಾಮಕರಣ ಮಾಡ್ತಾರೆ. ಜೊತೆಗೆ ಮಾತೃಪೂರ್ಣ ಯೋಜನೆ ಒಂದೈತೆ ನೋಡ್ರಿ. ಮಾತೃ ಅಂದ್ರೆ ತಾಯಿ. ಮಾತೃಪೂರ್ಣ ಯೋಜನೆ ಅಂದ್ರೆ ಬಾಣಂತಿ ಮತ್ತು ಇತರರಿಗೆ ರಕ್ತಹೀನತೆಯಿಂದ ಬಳಲದೇ ಇರಬೇಕಂತೇಳಿ ಈ ಯೋಜನೆ ತಂದಿರ್ತಾರೆ. ರಕ್ತಹೀನತೆಯನ್ನ ಹೋಗಲಾಡಿಸಲು ಈ ಬಾಣಂತಿಯರಿಗೆ ತಂದಿರ್ತಕ್ಕಂಥ ಕಾರ್ಯಕ್ರಮ ಇದೇನು? ಮಾತೃಪೂರ್ಣ ಒಂದು ಕಾರ್ಯಕ್ರಮ. ಇದರ ಮುಖಾಂತರ ಅವರಿಗೆ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರವನ್ನು ನೀಡೋದು. ಈ ಮೂಲಕ ಮಾತೃಪೂರ್ಣ ಯೋಜನೆ ಮುಖಾಂತರ ಪೌಷ್ಟಿಕತೆಯುಳ್ಳ ಆಹಾರ ನೀಡಿ ರಕ್ತಹೀನತೆಯನ್ನು ಕಡಿಮೆ ಮಾಡಲು ಈ ಒಂದು ಸ್ಕೀಮ್ ತಂದಿದ್ದಾರೆ. ಈ ಸ್ಕೀಮು ತುಂಬಾ ಯಶಸ್ವಿಯಾಗಿದೆ. ಇದ್ಯಾರಿಗೆ ಅಂದ್ರೆ ಬಾಣಂತಿ ಮತ್ತು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಬಡತನದ ಪ್ರಮಾಣ ಜಾಸ್ತಿ ಇರುವುದರಿಂದ ಈ ಯೋಜನೆ ಕೂಡ ತುಂಬಾ ಯಶಸ್ವಿಯಾಗಿದೆ. ಆಲ್ರೆಡಿ ಇಂಪ್ಲಿಮೆಂಟೆಡ್ ಯಶಸ್ವಿಯಾಗಿದೆ. ಇದನ್ನ ಹಂಗೆ ಮುಂದುವರಿಸಿದ್ದಾರೆ. ಜೊತೆಗೆ 2026 ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಮಹಿಳಾ ವರ್ಷ, ಇಂಟರ್ನ್ಯಾಷನಲ್ ವುಮೆನ್ ಇಯರ್ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳಾಗಿ ಜಾರಿ ಮಾಡಲಿಕ್ಕೆ ತಯಾರಿ ಮಾಡಿದ್ದಾರೆ. ನೆಕ್ಸ್ಟ್, ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳನ್ನ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಎಂದು ನಾಮಕರಣ ಮಾಡ್ತಾ ಇದ್ದಾರೆ. ಎಲ್ಲಾ ಗ್ರಾಮ ಪಂಚಾಯತಿಗಳನ್ನ ಏನ್ ಮಾಡ್ತಿದ್ದಾರೆ? ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಇದು ಬಜೆಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು. ಕೊನೆಯದಾಗಿ ಒಂದು ಅಂಶ ಹೇಳ್ಬಿಡ್ತೀನಿ. ನಮ್ಮ ರಾಜ್ಯದಲ್ಲಿ ದಲಿತರ ಹೋರಾಟ ಅಥವಾ ದಲಿತ ಸಾಹಿತ್ಯ ಇದು ಹುಟ್ಟಿಕೊಂಡು ಈಗ 50 ವರ್ಷ ಆಗಿದೆ. ಹಾಗಾಗಿ 50 ವರ್ಷದ ಅರ್ಧ ಶತಮಾನದ ದಲಿತ ಸಾಹಿತ್ಯವನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಲು ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ಈ ಎಲ್ಲ ಅಂಶಗಳು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ನೀಡಿರ್ತಕ್ಕಂಥ ಅಂಶಗಳು. ಈ ಎಲ್ಲ ಅಂಶಗಳ ಜೊತೆಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಅದು ಮುಂದಿನ ತರಗತಿಯಲ್ಲಿ ಸಮಯ ಸಿಕ್ಕ ಮತ್ತೆ ಚರ್ಚೆ ಮಾಡೋಣ. ಈ ಬಜೆಟ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಚೆನ್ನಾಗಿ ಎಲ್ಲ ಯೋಜನೆಗಳು, ಎಲ್ಲ ಸ್ಕೀಮ್ಗಳು, ಹೊಸ ಯೋಜನೆಗಳು ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ಈ ಬಜೆಟ್ನಲ್ಲಿರ್ತಕ್ಕಂಥ ಜೊತೆಗೆ ಇದು ಆರ್ಥಿಕ ಅಂಕಿಅಂಶಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಅವೆಲ್ಲ ಅಧ್ಯಯನ ಮಾಡ್ರಿ.
ಮುಂಬರುವ ಪರೀಕ್ಷೆಗಳಲ್ಲಿ ಈ ಯೋಜನೆಗಳು ಯಾವುದಾದ್ರೂ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಾವೆ ಅಂತ ಹೇಳ್ತಾ ಇಲ್ಲಿಗೆ ಈ ಬಜೆಟ್ಗೆ ಸಂಬಂಧಪಟ್ಟಂತ ಕ್ಲಾಸನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.